ಈಗ ನನಗೆ ಸುಮಾರು ಜನ ಕೇಳ್ತಾರೆ, ಇದೇನು ಹಳ್ಳಿ ಭಾಷೆ ಇಟ್ಕೊಂಡು ಮಾತಾಡ್ತೀಯಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಈ ಹುಟ್ಟಿದ್ದೇ ಹಳ್ಳಿಲಿ, ಬೆಳೆದದ್ದೇ ಹಳ್ಳಿಲಿ, ಈಗ ಇರೋದು ಹಳ್ಳಿನಲ್ಲೇ. ಅದರಲ್ಲೂ ನಮ್ಮ ಭಾಷಾ ಶೈಲಿ ಅಂದರೆ ನಾನು ಆಗಲೇ ಹೇಳ್ದಂಗೆ ಅದೊಂದು ಎದೆಯ ಒಳಗಡೆ ಇರ್ತಕ್ಕಂಥ ಒಂದು ಭಾಷೆ ಅದು. ಅದಕ್ಕೆ ಈಗ ನಾವೆಷ್ಟೇ ಓದಿರಲಿ ಏನೇ ಆಗಿರಲಿ ಸರ್, ಬಿದ್ದಾಗ ಮಮ್ಮಿ ಡ್ಯಾಡಿ ಅಂತ ಯಾರೂ ಅನ್ನಲ್ಲ. ಅಲ್ಲಿ ಬರೋದೇ ಅವ್ವ ಅಪ್ಪ ಅನ್ನೋ ಒಂದು ಒಳಗಡೆ ಇರ್ತಕ್ಕಂಥ ನುಡಿನೇ ಬರ್ತಕ್ಕಂಥದ್ದು. ಅದು ನಮ್ಗೆ ಅರಿವಿಲ್ದಂಗೆ ನಮ್ಮೊಳಗೆ ಇರ್ತಕ್ಕಂಥದ್ದು. ನಾವು ಸುಮ್ಮನೆ ಒಂದು ಮುಖವಾಡ ಹಾಕಿ ನಾವೇನೋ ಇವತ್ತು ಹಿಂಗಾಗಿದ್ದೀವಿ ಹಂಗಾಗಿದ್ದೀವಿ ಅಂತ ಈ ಥರ ಮಾತನಾಡ್ಬೋದು ವಿನಃ, ನಮಗೆ ತೀರಾ ಖುಷಿ ಆದಾಗ, ತೀರಾ ದುಃಖ ಆದಾಗ ನಮ್ಮ ಒಳಗಡೆ ಇರ್ತಕ್ಕಂಥ ಅಂತರಾಳದ ನುಡಿಗಳು ಅಂದರೆ ಆ ಭಾಷಾ ಶೈಲಿನೇ ಆಚೆ ಬರೋದು. ಹಾಗಾಗಿ ಅದೇ ಭಾಷಾ ಶೈಲಿ ಚೆನ್ನಾಗೈತೆ ಆಮೇಲೆ ಹೆಚ್ಚು ಜನಕ್ಕೆ ರೀಚ್ ಆಗ್ತದೆ. ಈಗ ಅದು ಹೇಳಬೇಕು ಅಂದರೆ ಹೊರದೇಶಗಳಿಗೂ ತುಂಬ ಜನ ಕಾಲ್ ಮಾಡೋರೆ, ತುಂಬ ಜನಕ್ಕೆ ರೀಚ್ ಆಗೈತೆ. ಮತ್ತು ಆಲ್ಮೋಸ್ಟ್ ಬೆಂಗಳೂರಿಯನ್ಸು ಅಂದರೆ ಇಲ್ಲಿಂದ ಹೊರಗಡೆ ಹೋಗಿ ಅಲ್ಲಿರೋರೆಲ್ಲ ಕೇಳ್ತಿದ್ದಂಗ್ಲೇ ಒಂದು ಖುಷಿ ಆಯ್ತದೆ. ಏಯ್ ನಮ್ಮ ಭಾಷಾ ಶೈಲಿ ನಮಗೇನೋ ಅನ್ಸ್ಬಿಟ್ಟು ಫೋನ್ ಮಾಡಿರೋರು ಅಂದರೆ ನಾವು ನಮ್ಮೂರಲ್ಲೇ ಇದ್ದೀವಿ ಅನ್ನಂಗೆ ಆಯಿತು ಸರ್ ನಿಮ್ಮ ವೀಡಿಯೋ ನೋಡಿ ಅಂತಕ್ಕಂಥದ್ದು ಒಂದು ರೀತಿ ಚೆನ್ನಾಗೈತೆ. ಆಮೇಲೆ ಅದರಲ್ಲಿ ನನಗೆ ಹಿಡಿತನೂ ಚೆನ್ನಾಗಿರೋದ್ರಿಂದ, ಆ ಒಂದು ಡೆಪ್ತ್ ಇರೋದ್ರಿಂದ, ನಾವು ಮನೇಲೆಲ್ಲ ಮಾತಾಡೋದು ಹಂಗೆ ಮಕ್ಕಳ ಜೊತೆಲಿ ಮನೇಲೆಲ್ಲ ಮಾತಾಡೋದು ಅದೇ ಥರ, ಆದ್ದರಿಂದ ಅದೇ ಚೆನ್ನಾಗೈತೆ.